ಶಾಲೋಮ್ ಪ್ರಿಯ ದೇವ ಜನವೇ, ಇಂದಿನ ಪ್ರಾರ್ಥನೆಯ ವಿಡಿಯೋ ನೀವೆಲ್ಲ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ನೋಡಲಾರ್ದರು ನೋಡಿ ತಿಳ್ಕೊಳ್ಳಿ. ಪೌಲ ಸೀಲರು ಹೇಗೆ ಪ್ರಾರ್ಥನೆ ಮಾಡಿದರು, ಪೇತ್ರ ಯೋಹಾನ ಹೇಗೆ ಪ್ರಾರ್ಥನೆ ಮಾಡಿದರು, ಇನ್ನೂ ಕೆಲವೊಂದು ಭಕ್ತರು ಪ್ರಾರ್ಥನೆ ಹೇಗೆ ಮಾಡಿ ಬಿಡುಗಡೆ ಹೊಂದಿಕೊಂಡ್ರು, ಅದ್ಭುತ ಕಂಡುಕೊಂಡ್ರು, ನಾವು ಪ್ರಾರ್ಥನೆಯಲ್ಲಿ ಹೇಗೆ ಇರಬೇಕು ಎಂಬುದಾಗಿ ಅದರಲ್ಲಿದೆ. ಈ ಮುಂದಿನ ಭಾಗದಲ್ಲಿ ಕೂಡ ಇನ್ನೂ ಕೆಲವೊಂದು ವಿಷಯಗಳು ನೀವು ತಿಳ್ಕೊಳ್ಳಿಕ್ಕಿರ್ತೀರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ. ತುಂಬ ಥ್ಯಾಂಕ್ಸ್. ನೀನು ಪ್ರಾರ್ಥನೆ ಮಾಡುವಾಗ ಒಂದು ಉದ್ದೇಶ ಇರಬೇಕು. ನೀನು ಪ್ರಾರ್ಥನೆ ಮಾಡುವಾಗ ಅದಕ್ಕೊಂದು ಕೆಪಾಸಿಟಿನೇ ಇರಬೇಕು. ನೀನು ಒಂದು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆ ಬೇರೆನೇ ಇರಬೇಕು. ನೀನು ಪ್ರಾರ್ಥನೆ ಮಾಡುವಾಗ ಅದು ಒಳ್ಳೆಯದಾಗಿರಬೇಕು. ನಿನಗಾಗಿ ಕೇಳು. ದುಡ್ಡು ಬೇಕಾ? ಕೇಳು. ಮನೆ ಬೇಕಾ? ಕೇಳು. ಆರೋಗ್ಯ ಸರಿಗಿಲ್ಲ? ಕೇಳು. ನಿನಗಾಗಿ ಎಲ್ಲ ಕೇಳು. ಬಟ್ ಸ್ವಾರ್ಥದಲ್ಲಿ ಇರಬಾರ್ದು. ಎಲ್ಲಿರಬಾರ್ದು? ನಿಷ್ಕಪಟಿಗಳಾಗಿರ್ಬಾರ್ದು. ಭೇದ ಭಾವದಲ್ಲಿ ಇರಬಾರ್ದು. ಮತ್ತೊಂದು ತುಳಿದು ನಾವು ಮೇಲೆ ಹೋಗ್ಬೇಕು, ಅದೇನ್ ಬೇಡ ಹೇಳ, ಅದೇನ್ ಬೇಡ. ದೇವರು ಪಕ್ಷಪಾತಿ ಅಲ್ಲ. ಎಲ್ಲರನ್ನ ಒಂದೇ ಪ್ರೀತಿಸ್ತಾನೆ, ಎಲ್ಲರನ್ನ ಕ್ಷಮಿಸ್ತಾನೆ, ಎಲ್ಲರಿಗೋಸ್ಕರ ರಕ್ತ ಕೊಟ್ಟಿದ್ದಾನೆ, ಎಲ್ಲರಿಗೆ ಸದುತ್ತರಗಳನ್ನ ಕೊಡ್ತಾನೆ. ಬಟ್ ಕೇಳುವ ಜ್ಞಾನ, ಕೇಳೋದಕ್ಕೆ ತಿಳುವಳಿಕೆ, ಕೇಳುವ ಆ ನಂಬಿಕೆ, ಆ ಲೆವೆಲ್ಸ್ ಯಾರಲ್ಲಿರ್ಬೇಕು? ಇವತ್ತು ನಮ್ಮಲ್ಲಿ ಇರಬೇಕು. ಎಷ್ಟು ಮಂದಿಗೆ ಅರ್ಥ ಆಯ್ತು? ಇವತ್ತು ಮೆಸೇಜ್ ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗ್ತಾ ಇದೆನಾ? ಒಂದೊಂದು ಪ್ರಾರ್ಥನೆಗೆ ಒಂದೊಂದು ಉತ್ತರ, ಒಬ್ಬೊಬ್ಬರ ಪ್ರಾರ್ಥನೆಗೆ ಒಂದೊಂದು ಉತ್ತರ ಬಂದಿದ್ದು ಅಲ್ಲಿ. ಬಟ್ ಒಬ್ಬೊಬ್ರು ಒಂದೊಂದು ಪ್ರಾರ್ಥನೆ ಹೇಗೆ ಮಾಡಿದ್ರು ಅನ್ನುವಂಥದ್ದೇ ಬಹಳ ಅವಶ್ಯಕತೆ. ಒಬ್ಬರು ನಂಬಿಕೆಯಿಂದ ಮಾಡಿದ್ರು, ಒಬ್ಬರು ಆಸಕ್ತಿಯಿಂದ ಮಾಡಿದ್ರು, ಒಬ್ಬರು ಕಣ್ಣೀರಿಂದ ಮಾಡಿದ್ರು, ಒಬ್ಬರು ಮೊಣಕಲಾಗಿ ಮಾಡಿದ್ರು, ಒಬ್ಬರು ಇಷ್ಟದಿಂದ ಮಾಡಿದ್ರು, ಒಬ್ಬರು ಅಧಿಕಾರದಿಂದ ಮಾಡಿದ್ರು, ಒಬ್ಬರೇನೋ ಉಪವಾಸದಿಂದ ಮಾಡಿದ್ರು. ಓಕೆನಾ? ಅದಕ್ಕೆ ನೀನ್ ಹೇಗೆ ಮಾಡ್ತೀಯಾ ಅದು ಯಾರಿಗೆ ಬಿಟ್ಟಿದ್ಯೋ ಅಂತ. ಬಟ್ ನನ್ನ ವಿಷಯಕ್ಕೆ ಬಂದ್ರೆ ಅಧಿಕಾರದಿಂದ ಮಾಡ್ತೀನಿ. ಹೇಗೆ ಮಾಡ್ತೀನಿ? ಅಧಿಕಾರದಿಂದ ಮಾಡ್ತೀನಿ ನಾನು. ಕೆಲವರು 1 ಗಂಟೆ ಮಾಡ್ತಾರೆ, ಕೆಲವರು 10 ನಿಮಿಷ ಮಾಡ್ತಾರೆ, ಕೆಲವರು 5 ನಿಮಿಷ ಮಾಡ್ತಾರೆ, ಕೆಲವರು ಪ್ರಾರ್ಥನೆನೇ ಮಾಡಲ್ಲ, ಕೆಲವರು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಹಂಗೆ ಪ್ರಾರ್ಥನೆಯಲ್ಲೇ ಇರ್ತಾರೆ. ನೀವು ಯಾವುದಕ್ಕೆ ಸಂಬಂಧಪಟ್ಟವರು, ಅದು ನಿಮಗೆ ಬಿಟ್ಟಂತ ವಿಷಯ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಇದು ನಿಮಗೆ ಬಿಟ್ಟಂತ ವಿಷಯ. ಹೇಳಿ, ಯಾರು ಎಷ್ಟೆಷ್ಟು ಮಾಡ್ತೀರಾ ನೋಡೋಣ. ನಾನು 3 to 5 hours ಹತ್ರ ಮಾಡ್ತೀನಿ. ಬಟ್ ಅದಕ್ಕೆ ಪ್ರಾರ್ಥನೆಯ ಸಿಸ್ಟಮ್ ಹೇಗಿರ್ಬೇಕು ಅನ್ನುವಂಥದ್ದು ಇವತ್ತು ನಮಗೆ ಗೊತ್ತಿರ್ಬೇಕು. ಬಟ್ ನಾನು ಮಾಡೋ ಪ್ರಾರ್ಥನೆ, ನೀವು ಮಾಡೋ ಪ್ರಾರ್ಥನೆಗೂ ಬಹಳ ಡಿಫ್ರೆಂಟ್ ಇದೆ. ಆ ಬೈಬಲ್ ಅಲ್ಲಿ ಶಿಷ್ಯರೆಲ್ಲ ಮಾಡಿದ ಪ್ರಾರ್ಥನೆಗೂ, ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಗೂ ಸಿಸ್ಟಮ್ ಬೇರೆ ಇದೆ. ಅದೊಂದು ಚೇಂಜಸ್ ಇದೆ, ಬದಲಾವಣೆ ಇದೆ. ಹಾಗೆ ಪ್ರತಿಯೊಂದು ಪ್ರಾರ್ಥನೆಗೆ ಬದಲಾವಣೆ ಇರುತ್ತೆ, ವ್ಯತ್ಯಾಸ ಇರುತ್ತೆ, ನಂಬಿಕೆ ಇರುತ್ತೆ, ಆಸಕ್ತಿ ಇರ್ತದೆ. ಕೆಲವರು ಪ್ರಾರ್ಥನೆನೇ ಮಾಡಕ್ ಬರಲ್ಲ, ಸುಮ್ಮನೆ ಕುತ್ಕೊಳ್ತಾರೆ. ಏಸಪ್ಪ ನೀನೆ ನನಗೆ ಎಲ್ಲ ಅಂತ ಕಣ್ಣೀರ ಹಾಕ್ಬಿಡ್ತಾರೆ. ಬೈಬಲ್ ಹೇಳ್ಕೊಂಡ್ರೆ ಕಣ್ಣೀರ್ ಹಾಕ್ತಾರೆ. ಅಂತ ಪ್ರಾರ್ಥನೆಗೆ ಉತ್ತರ ಬಂದ್ಬಿಡ್ತಾರೆ. ಗೊತ್ತಾ ಏನ್ ಮಾಡ್ತವೆ? ಅಂತ ಪ್ರಾರ್ಥನೆ ಕೂಡ ಉತ್ತರ ಕೊಡ್ತಾರೆ. ಕೆಲವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು, ನಂಬಿಕೆ ಇಟ್ಕೊಂತಾರೆ, ಅವ್ರಿಗೂ ದೇವರು ಉತ್ತರ ಕೊಟ್ಬಿಡ್ತಾನೆ. ಗೊತ್ತಾ? ಕೆಲವರು ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೂ ಉತ್ತರ ಕೊಡ್ತಾನೆ. ಗೊತ್ತಾ? ಕೆಲವರು ಬಿದ್ದ ಎದ್ದು ಏನ್ ಮಾಡಿದ್ರೆ ಅವ್ರಿಗೆ ಏನು ಬರಲ್ಲ. ಯಾಕೆ? ಒಳಗಡೆ ಹೇಗಿದೆ ನಂಬಿಕೆ, ಆಲೋಚನೆ. ಇಲ್ಲಿ ಪಾಪ, ತಪ್ಪು, ಮೋಸ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕ್ಲಾರಿಟಿ ಬಗ್ಗೆ ಮಾತಾಡ್ತೀನಿ. ಎದ್ರ ಬಗ್ಗೆ ಮಾತಾಡ್ತೀನಿ? ಕ್ಲಾರಿಟಿ ಬಗ್ಗೆ. ಹೊಟ್ಟೆ ಹಸುವು ಟೈಮ್ ಟು ಟೈಮ್ ತಿಂತೀರಾ ಅಥವಾ ಹೊಟ್ಟೆ ಹಸಿದಾಗ ತಿಂತೀರಾ? ಎರಡು ಟೈಮ್ಗೆ ತಿಂತೀವಿ, ಹೊಟ್ಟೆ ಹಸಿದಾಗ ಸ್ನಾಕ್ಸ್ ತಿಂತೀವಿ. ಹೌದಾ? ಹೊಟ್ಟೆ ಹಸಿದಾಗ ತಿಂದ್ರೆ ಹೆಂಗ್ ತಿಂತೀವಿ? ಹೊಟ್ಟೆ ತುಂಬಾ ತಿಂತೀವಿ. ನಾರ್ಮಲ್ ಟೈಮ್ ಟು ಟೈಮ್ ತಿನ್ನೋರು ಸ್ವಲ್ಪ ತಿಂದಾಡ್ಬಿಡ್ತಾರ. ಹೌದಾ? ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಒಳಗಡೆಯಿಂದ ಬರ್ತ ಫೀಲ್, ಆ ಫೀಲ್ ಇಂದ ಬರ್ತದಲ್ಲ,
ಅದು ಚೇಂಜ್ ಮಾಡ್ತದೆ ಗೊತ್ತಲ್ಲ. ಅದೇನ್ ಮಾಡ್ತದೆ? ಅದು ಚೇಂಜ್ ಮಾಡ್ತದೆ. ಬೈಬಲ್ ಅಲ್ಲಿ ಅದಕ್ಕೆ ಹೇಳಿದೆ ನಾನು, ಶತಾಧಿಪತಿ ಇಲ್ಲ ಯಾಯಿರ್ ಇಲ್ಲ ಪೌಲಾಸಿಗಳು ಇವರೆಲ್ಲ ನಾರ್ಮಲ್ ಇಂದ ಮಾಡಿಲ್ಲ. ಹನ್ನ ಪ್ರಾರ್ಥನೆ ಮಾಡಿ ನಾರ್ಮಲ್ ಆಗಿ ಮಾಡಿಲ್ಲ. ಕಾನಶ್ರೀ ಮಾಡಿಲ್ಲ, ನಾರ್ಮಲ್ ಆಗಿ ಮಾಡಿಲ್ಲ. ಅದೊಂದು ದುಃಖ, ಅದು ಒಂದು ವೇದನೆ, ಅದೊಂದು ಬಾಧೆ, ಅದೊಂದು ಹಿಂಸೆ. ಬಹಳ ದಿನ ವೆಯ್ಟ್ ಮಾಡಿ, ಓ ಇನ್ನ ಆಯ್ತಪ್ಪ, ಕ್ಲೋಸ್ ಆಯ್ತು ನನ್ನ ಲೈಫ್ ಅನ್ಕೊಳ್ತಿರುವಾಗ ಆ ನಂಬಿಕೆ ಒಡೆದು ಬರ್ತದಲ್ಲ ಹೊರಗಡೆ, ಅದ್ರಲ್ಲಿ ಬರ್ತಾಳಿ ಸದುತ್ತರಗಳು 100% ರಿಸಲ್ಟ್ ಆಗಿ ಓಪನ್ ಆಗ್ಬಿಡ್ತಾರೆ. ಒಂದು ವೇಳೆ ಇವತ್ತು ನೀನು ಲೈಫ್ ಅಲ್ಲಿ ಸಾಕಾಗಿದೆ, ಬೇಜಾರಾಗಿದೆ, ಇನ್ನೇನಿಲ್ಲ, ಓ ಸೋತೋಗ್ತಾ ಇದ್ದೆ, ನೀನ್ ಏನ್ ಆಗ್ತಾ ಇಲ್ಲ, 1 ದಿನ ಆಯ್ತು, 2 ದಿನ ಆಯ್ತು, ವರ್ಷ ಆಯ್ತು, 3 ದಿನ ಆಯ್ತು, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಇನ್ನೇನು ಇಲ್ಲಪ್ಪ, ಸಾಕಾಯ್ತು ಅನ್ಕೊಳ್ತಿದ್ಯಾ? ಡೋಂಟ್ ವರಿ, ಬಿಟ್ಕೊಡ್ಬೇಡ ನಂಬಿಕೆ, ಬಿಟ್ಕೊಡ್ಬೇಡ ಪ್ರಾರ್ಥನೆ, ಬಿಟ್ಕೊಡ್ಬೇಡ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ಬೋದು, ಬಿಟ್ಕೊಡ್ಬೇಡ ನಿನ್ನ ನಂಬಿಕೆ, ಆಸಕ್ತಿ, ದಾಹ. ಯಾಕೆಂದ್ರೆ ಆ ಪ್ರಾರ್ಥನೆಯಿಂದ ಬರುತ್ತಲ್ಲ ದೊಡ್ಡ ಬಿಡುಗಡೆ, ರಿಸಲ್ಟ್ ಅದ್ಭುತವಾಗಿ ನಿನ್ನ ಲೈಫ್ ಬರ್ಲಿಕ್ಕಿದೆ. ಆ ದಾಹ ಹಸುವಿಂದ ಬರ್ತದಲ್ಲ, ಸಡನ್ ಬೆರಕಲ್, ಇನ್ಸಿಡೆಂಟ್ ಬೆರಕಲ್ ಬಂದು 12 ವರ್ಷದ ರಕ್ತ ಕುಷ್ಠ ರೋಗಿ ಕಷ್ಟಪಟ್ಟು, ಎಷ್ಟು ವರ್ಷ? 12 ವರ್ಷ ಕಷ್ಟಪಟ್ಟು ಒಂದು ನಂಬಿಕೆ ಜಸ್ಟ್ ಒಳಗಡೆ ಫೀಲ್ ಆಯ್ತು, ನಾನು ಯೇಸುನ ಮುಟ್ಟಿದ್ರೆ ಸಾಕು ಗುಣ ಆಗ್ತೀನಂತ ಒಂದೇ ಡಿಸೈಡ್ ಆಯ್ತು. ಓ ಸ್ವಲ್ಪ ಅರ್ಥ ಮಾಡ್ಕೊ, ಏನಾಯ್ತು? ಒಂದ್ಸಲ ಯೇಸು ಮುಟ್ಟಿದ್ರೆ ಸಾಕು, ಕಣ್ಣೀರ್ ಆಗ್ಲಿಲ್ಲ, ಪ್ರಾರ್ಥನೆ ಮಾಡ್ಲಿಲ್ಲ, ಗೊಳೋ ಅಂತ ಅಲ್ಲ ಅಳ್ಳಿಲ್ಲ, ಏನ್ ಮಾಡ್ಲಿಲ್ಲ, ಓ ಪೇನಿಂದ ಬರ್ತಲ್ಲ 12 ವರ್ಷದ ದಾಹ, ಹಸುವೆ, ಓ ಏನಾಗುತ್ತೋ ಕನ್ಫ್ಯೂಷನ್, ಭಯ, ನೋವು, ಬಾಧೆ, ಮರಣವನ್ನು ಎದುರು ನೋಡ್ತಿರುವಾಗ ತಟಸ್ಥವಾಗಿ ಆ ಆಳವಾಗಿ ಒಳಗಡೆ ಬಂತಲ್ಲ ಆಲೋಚನೆ, ಆ ಆಲೋಚನೆಯಿಂದ ಮೂಡಿದಲ್ಲ ನಂಬಿಕೆ, ಯೇಸುವಿನ ಉಡುಪನ್ನು ಮುಟ್ಟಿದ್ರೆ ಸಾಕು ನಾನು ಗುಣವಾಗ್ತೇನೆ ಅಂತ ಡಿಸೈಡ್ ಆಗಿ ನಂಬಿದ್ದಲ್ಲ, ಸೆಕೆಂಡ್ಗಳಲ್ಲೇ ಬ್ರೇಕ್ ಥ್ರೂ ಬಂದ್ಬಿಡ್ತಾನೆ. 12 ವರ್ಷ ಕಾಣಲಾರ್ದಂತ ಬಿಡುಗಡೆ ಒಂದೇ ಸೆಕೆಂಡ್ಗಳಲ್ಲೇ ಬಿಡುಗಡೆ ಬಂದ್ಬಿಡ್ತು, ನಿಮಿಷಗಳಲ್ಲೇ ಬಿಡುಗಡೆ ಬಂದ್ಬಿಡ್ತು. ಓ ಯಾರಿಗಾದ್ರೂ ಅರ್ಥ ಆಗ್ತದೆ ಮೆಸೇಜ್? 10 ವರ್ಷ ಆಯ್ತು ಏನಾಗಿಲ್ಲ, 20 ವರ್ಷ ಆಯ್ತು ಏನಾಗಿಲ್ಲ, 5 ವರ್ಷ ಆಯ್ತು ಏನಾಗಿಲ್ಲ, 3 ವರ್ಷ ಆಯ್ತು ಏನಾಗಿಲ್ಲ, 2 ವರ್ಷ ಆಯ್ತು ಏನಾಗಿಲ್ಲ, 1 ವರ್ಷ ಆಯ್ತು ಏನಾಗಿಲ್ಲ ಅನ್ಕೊಳ್ತಾ ಇದ್ಯಾ? ಡೋಂಟ್ ವರಿ ಆಗ್ಬೇಡ, ಬೇಜಾರಾಗ್ಬೇಡ, ನಿರಾಶೆಗಳಾಗ್ಬೇಡ. ಸೆಕೆಂಡ್ಗಳಲ್ಲಿ ಅದ್ಭುತಗಳು ಮಾಡುವ ದೇವರ ಕಡೆಗೆ ತಿರುಗು. ಅದ್ಭುತಗಳನ್ನು ಮಾಡುವ, ಸತ್ಯಗಳನ್ನು ಮಾಡುವ, ಸೆಕೆಂಡ್ಗಳಲ್ಲಿ ದೊಡ್ಡ ಛಾಯ ಕೊಡುವ ದೇವರನ್ನು ನಂಬು, ಪ್ರಾರ್ಥಿಸು, ಸ್ತುತಿಸು, ಎದುರು ನೋಡು, ದೊಡ್ಡ ಬಿಡುಗಡೆ ಇವತ್ತು ನಿಮ್ಮ ಜೀವನದಲ್ಲಿ ಬರುತ್ತಿದೆ. ವಾವ್, ಹಲ್ಲೆಲೂಯಾ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ನೋಡೋಣ, ಯೇಸು ಸ್ವಾಮಿ ಬಗ್ಗೆ ನಿನಗೆ ಇನ್ನಷ್ಟು ಒಳ್ಳೆ ಗುಣಲಕ್ಷಣಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಅದಕ್ಕೆ ಪ್ರಾರ್ಥನೆ ಮಾಡೋದು ಏನ್ ಮಾಡ್ಬೇಡ, ಇವತ್ತು ಬಿಟ್ಕೊಡ್ಬೇಡ, ಸ್ಟ್ರಾಂಗ್ ಆಗಿ, ಎಲ್ಲಿ ಸ್ಟ್ರಾಂಗ್ ಆಗಿ. ಅರ್ಥ ಆಯ್ತಾ? ಏನ್ ನಾನು ಪ್ರಾರ್ಥನೆ ಕೇಳ್ತಿಲ್ಲ, ಏನ್ ಬೇಡಿಕೊಂಡು ಕೊಡ್ತಿಲ್ಲ, ಅವ್ರಿಗೆ ಇದು ಕೊಟ್ಟ ನನಗೆ ಇದು, ಅವ್ರಿಗೆ ಅದು ಮಾಡಿ ನನಗೆ ಇದು ಮಾಡುವುದು, ಯಾರಿಗೂ ಮಾಡ್ತಾನೆ ದೇವರು. ನೋ 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 ನೋ, ಭೇದ ಭಾವ ಮಾಡುವ ದೇವರು ನನ್ನ ದೇವರಲ್ಲ. ನನ್ನ ಸೇವೆ ಅನುಭವದಲ್ಲಿ ಎಷ್ಟೋ ಮಂದಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಎಷ್ಟೋ ಮಂದಿಗೆ ಬಿಡುಗಡೆ ಮಾಡಿದ್ದೀನಿ, ಎಷ್ಟೋ ಮಂದಿಗೆ ಅದ್ಭುತವಾಗಿದೆ. ಎಲ್ಲ ದೇವರ ಕೃಪೆ. ಕೆಲವರಿಗೆ ಬೇಗ ಆಗಿದೆ, ಕೆಲವರಿಗೆ ಬಹಳ ವರ್ಷ ಕಾದಿದ್ದಾರೆ, ಕೆಲವರು ವೆಯ್ಟ್ ಮಾಡಿ ಪಡ್ಕೊಂಡಿದ್ದಾರೆ, ಕೆಲವರು ಕಣ್ಣೀರಿಂದ, ಕೆಲವರು ಹಣ ಹಣ ಮಾಡೋಣ ಅಂತ ಹಠ ಮಾಡಿ ತಗೊಂಡಿದ್ದಾರೆ. ಎಲ್ಲ ದೇವರಿಂದ ಬಿಡುಗಡೆ ಆಗಿದೆ. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ವೆಯ್ಟ್ ಮಾಡ್ಬೋದು, ಕೆಲವರಿಗೆ ಆ ನಂಬಿಕೆ ಸ್ಟ್ರಾಂಗ್ ಆಗೋವರೆಗೂ, ಕೆಲವರಿಗೆ ಆ ಪ್ರಾರ್ಥನೆ ಸರಿಯಾದ ಕ್ರಮ ಬರೋವರೆಗೂ, ಕೆಲವರಿಗೆ ಇನ್ನೂ ಕ್ಲಾರಿಟಿ ಬರೋವರೆಗೂ ದೇವ್ರು ವೇಟ್ ಮಾಡ್ತಾರೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ, ಲೇಜಿ ಆಗಿರ್ಬೇಡ, ನಿರಾಶನಾಗಿರ್ಬೇಡ, ಅವ್ರಿಗೆ ಬೆಳೆ ಬರೋದು ನನಗೆ ಬರೋದಂತ ಕಾಯ್ಕೆ ಅಂತಿರ್ಬೇಡ. ಆ ರೈತ ಏನ್ ಮಾಡ್ತಾನೋ ನೋಡಿ ನೀನು ಮಾಡಕ್ಕೆ ಸ್ಟಾರ್ಟ್ ಮಾಡು. ಅವ್ನು ಏನು ಯಾವ ಟೈಮಲ್ಲಿ ಓದ್ಕೊಳ್ತಾನೋ ನೋಡಿ ನೀನು ಓದ್ಕೊಳಕ್ ಸ್ಟಾರ್ಟ್ ಮಾಡು. ಅರ್ಥ ಆಗ್ತಿದ್ಗೆ? ಅರ್ಥ ಕೇಳ್ತಾ ಇದ್ದೀನಿ ನಾನು, ಓಕೆನಾ? ಅವ್ನು ಏನ್ ಮಾಡ್ತಾನೋ ಆ ಕೆಲಸ ನೀನು ಮಾಡು, ನಿನಗೆ ಕೂಲಿ ಬರ್ತದೆ. ಹೌದಿಲ್ಲ? ನನಗೆ ಮನೆಗೆ ಕೂತು ಕೂಲಿ ಬಂದಿಲ್ಲ ಅಂದ್ರೆ ಯಾರಪ್ಪ ಕೊಡ್ತಾರೆ ಹೇಳಿ? ಯಾರು ಕೊಡ್ತಾರ? ಹೌದಾ? ಯಾರು ಕೊಡ್ತಾರೆ ಕೂಲಿ? ಯಾರು ಕೊಡಲ್ಲ. ದುಡ್ಡು ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಯಾವ್ದೊಂದು ಕೆಲಸ ಮಾಡ್ಬೇಕು. ಹಂಗೆ ಒಬ್ಬ ರೈತ ಏನ್ ಮಾಡ್ತಾನೆ ನೋಡಿ ಅದನ್ನ ಇನ್ನೊಬ್ಬ ರೈತ ಮಾಡಬೇಕು.
ಒಬ್ಬ ಕೂಲಿ ಏನ್ ಮಾಡ್ತಾನೆ ಆ ಕೂಲಿ, ಒಬ್ಬ ಮನುಷ್ಯನ್ ಏನ್ ಮಾಡ್ತಾನೆ ಒಬ್ಬ ಎಂಪ್ಲಾಯ್ ಏನ್ ಮಾಡ್ತಾನೆ ಆ ಎಂಪ್ಲಾಯ್ ಮಾಡ್ಬೇಕು, ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ ಇನ್ನೊಬ್ಬ ಸ್ಟೂಡೆಂಟ್ ಕೂಡ ಅದನ್ನ ನೋಡಿ ಮಾಡ್ಬೇಕು. ಅವಾಗೆ ಚೆನ್ನಾಗಿರುತ್ತೆ ಅಲ್ಲ ಹೇಳಿ, ಅವಾಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಏನು ಇಲ್ಲ. ನೋಡೋಣ, ಅದಕ್ಕೂ ಬೈಬಲ್ ನಮಗೆ ಸೂತ್ರ ಕೊಡುತ್ತೆ. ಯಾಕೋಬ ಗ್ರಂಥಕ್ಕೆ ಬರೋಣ ಇವಾಗ. ಯಾಕೋಬ ಪತ್ರಿಕೆ 4:1-3 ನೋಡಿ, ಸಹಾಯ ಮಾಡಿ. 4:1-3 ಯಾಕೋಬ 4:1-3. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಯಾರು ಹೇಳಿ, ಏನು ಇಷ್ಟ 10:38. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಯಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಆಸೆ ಪಡ್ತಾ ಇದ್ದೀರಾ, ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಾ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ. ನೋಡಿ, ಮೊದಲು ಕಾದಾಡ್ತೀರಂತೆ, ಆಮೇಲೆ ನಮ್ಮ ಯುದ್ಧ ಮಾಡ್ತೀರಂತೆ, ಆಮೇಲೇನು ಹೊಟ್ಟೆ ಕಿಚ್ಚು ಪಡ್ತೀವಂತೆ, ಇನ್ನೇನು ಭೋಗಾಶೆಗಳು, ಇನ್ನೇನು ಎಲ್ಲ ಇದೆ ಅಂತೆ. ದೇವರನ್ನು ಬೇಡಿಕೊಂಡಿಲ್ಲ, ಅದಕ್ಕೆ ನಿಮಗೇನು ಸಿಕ್ಕಿಲ್ಲ. ಇಲ್ಲಿ ಸ್ವಲ್ಪ ಸ್ಟಡಿ ಮಾಡೋಣ. ನೋಡಿ, ಬಹಳ ಮಂದಿ ಹೊಟ್ಟೆ ಕಿಚ್ಚು, ಅವನಿಗೆ ಅದು ಬಂತು ನನಗೆ ಏನು ಬಂದಿಲ್ಲ ಅಂತ ಹೊಟ್ಟೆ ಕಿಚ್ಚು ಪಡ್ತಾರೆ, ನೋವು ಪಡ್ತಾರೆ, ಬೇಜಾರಾಗ್ತಾರೆ. ಇನ್ನೇನಾಗ್ತಾರೆ, ಹೇಳ್ದೋದ್ರೆ ಏನೇನೋ ಮಾಡ್ತಾರೆ. ಏನ್ ಮಾಡ್ತಾರೆ? ಏನೇನೋ ಕೊಲೆ ಮಾಡ್ತಾರೆ, ಸಾಯಿಸ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ಯುದ್ಧ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಚೆನ್ನಾಗಿದ್ದಂತೆ ಅವ್ರ ಚೆನ್ನಾಗಿರ್ತಾರೆ, ಆಮೇಲೆ ಸಡನ್ ಅವನೇನೋ ಮಾತಾಡೋದ್ ಬಿಟ್ಬಿಡ್ತಾರೆ. ಅವ್ರಿಗೇನೋ ಆಗ್ತೈತಿ, ಇವ್ರಿಗೆ ನೋವು ಬರ್ತದೆ. ಅವನ್ ಮ್ಯಾರೇಜ್ ಸಕ್ಸಸ್ ಆದ್ರೆ ಇವನಿಗೇನೋ ಕೋಪ ಬರ್ತದೆ, ಬೇಜಾರಾಗುತ್ತೆ. ಅವ್ರ ಮನೆ ಬಂಗಾರ ತಂದ್ರೆ ಇವನಿಗೆ ಎಲ್ಲೋ ಉರಿತಾ ಇರ್ತದೆ. ಯಾಕೆ ಕಾದಾಟ, ಗೋಳಾಟ, ಜಲಸ್. ಏನಪ್ಪ ಬೈತಾಣ, ಏನೇನ್ ಮಾಡ್ತಾಗಣ, ಏನೋ ತಗೊಂಡು ಬಂಗಾರ, ಈಗ ಏನೋ ತಗೊಂಡು ಏನ್ ಮಾಡ್ಯಾರ ಇವೆಲ್ಲ. ನೋಡಿ, ಇಲ್ಲಿದ್ವೆಲ್ಲ ಮಾತಾಡ್ತಾರೆ, ಇಲ್ಲಿದ್ವೆಲ್ಲ ಯೋಚನೆ ಮಾಡ್ತಾರೆ, ಇಲ್ಲಿದ್ವೆಲ್ಲ ಡಿಸ್ಕಷನ್ ಮಾಡ್ತಾರೆ. ಅವನಿಗೋಸ್ಕರ ಒಂದು ಚಾಪೆ ಹಾಕಿ ಬಿಟ್ಟಿಗೆ ಪಾರ್ಟಿ ಮಾಡೋದು. ಯಾಕೆ ಪಾಠ್ಯ ಅವ್ರ ಬಗ್ಗೆ ಮಾತಾಡೋದಿಲ್ಲ? ಯಾಕೆ ಅಂತ ಅವ್ರ ಬಗ್ಗೆ ಕೂತು ಮಾತಾಡೋದು ಯಾಕೆ? ಕಾದಾಡೋದು, ಗೋಳಾಡೋದು, ಹೊಟ್ಟೆ ಕಿಚ್ಚು, ತಾಪ, ಇನ್ಫೆಕ್ಷನ್, ಫೀಲಿಂಗ್, ಬಾಧೆ, ಪೇನ್, ಮಾಟ ಮಂತ್ರ ಮಾಡಿಸ್ಬಿಡಲಿ. ಯಾಕ? ಗಾಡಿ ಮಾಟ ಮಂತ್ರ ಮಾಡಿಸ್ಲ, ಅವ್ರ ಮನೆಗೆ ಇನ್ನೊಂದು ಏನ್ ಮಾಡೋಣ, ಐದ್ಬಿಡು ಹೊಟ್ಟೆಗೆ. ಯಾಕೆ ಇವೆಲ್ಲ? ಯಾಕೆಂದ್ರೆ ಹೊಟ್ಟೆ ಕಿಚ್ಚು. ಇದಕ್ಕಿಂತ ಒಂದು ವಾಕ್ಯ ಇದೆ, ನೀವು ಬೇಡಿಕೊಳ್ಳದ ಕಾರಣ, ದೇವರನ್ನು ಬೇಡಿಕೊಳ್ಳದ ಕಾರಣ ನೀವು ಏನು ಹೊಂದಲಾರದಿದ್ದೀರಂತ. ಏನಾಗಿದ್ದೀರಂತೆ? ಒಂದು ವೇಳೆ ಬಂತ, ನಾನೇ ಎಲ್ಲ ತಗೊಂಡಿ ನೋಡು, ನಾನೇ ಅದು ಮಾಡಿದ್ ನೋಡು, ಈ ಮನೆ ನಾನೇ ಕಟ್ಟಿದ್ದು, ಇದಕ್ ನಾನೇ ಇದು ಮಾಡಿದ್ದು ಅಂತ ತನ್ನ ಸ್ವಾರ್ಥದಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೆ ಒಂದು ಕ್ಲಾರಿಟಿ ಇರ್ಬೇಕು. ಏನಿರ್ಬೇಕು ನಮ್ಮಲ್ಲಿ? ಕ್ಲಾರಿಟಿ ಇರ್ಬೇಕು. ಬಹಳ ನಾನು ಮೊನ್ನೆ ನನಗೆ ಹೇಳ್ತಾ ಇದ್ದೆ, ನನಗೊಂದು ಪ್ರಕಟ ಆಯ್ತು, ಅದನ್ನ ನಾನು ಸಭೆಯಲ್ಲಿ ಹೇಳ್ತೀನಿ. ನೋಡಿ, ಏನಾದ್ರು ಒಂದು ಅದ್ಭುತ ಆದ್ರೆ ನಾವು ಅವ್ರನ್ನ ಉಳಿಸ್ಬೇಕು, ಇವ್ರನ್ನ ನಾವು ಪಡಿಸ್ಬೇಕು, ಸ್ಟೇಟಸ್ ಹಾಕಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ನಾವು ಅನ್ಕೊಂತಿರ್ತೀವಿ. ಬಟ್ ಅದು ದೇವ್ರಿಗೆ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗಲ್ಲ? ದೇವ್ರು ನಿನ್ಗೆ ಯಾಕೆ ಕೊಟ್ಟ? ನೀನ್ ಚೆನ್ನಾಗಿರ್ಬೇಕು, ನೀನ್ ಹ್ಯಾಪಿ ಆಗ್ಬೇಕು, ನೀನ್ ಸಂತೋಷವಾಗಿ ನೀನ್ ಪ್ರಾರ್ಥನೆ ಮಾಡಿ, ಅದಕ್ಕೆ ಕೊಟ್ಟಿದ್ದಾನೆ ದೇವ್ರು. ಮತ್ತೊಬ್ರು ತುಳಿಬೇಕು, ಮತ್ತೊಬ್ರು ಹಿಂದೆ ಆಗ್ಬೇಕು, ಮತ್ತೊಬ್ರು ಮುಂದೆ ಇದು ಮಾಡ್ಬೇಕು ಅಂತಲ್ಲ, ನೀನು ಆಶೀರ್ವಾದವಾಗಿರ್ಬೇಕಂತಾನೆ. ಬಟ್ ಆ ಫೀಲ್ ನಲ್ಲಿ ಇರಬಾರ್ದು. ಏನ್ ಮಾಡ್ಬಾರ್ದು? ಆ ಫೀಲ್
ಇದರಲ್ಲಿ ಇರಬಾರ್ದು. ಮತ್ತೆ ಯಾವ್ದು ಇರ್ಬೇಕು ಇದರಲ್ಲಿ? ದೇವರಿಗೆ ಸ್ತುತಿ ಮಾಡು, ದೇವ್ರನ್ನ ಆರಾಧಿಸು, ದೇವ್ರನ್ನ ಕೊಂಡಾಡು. ಅತಿಶಯ ಕ್ರಿಸ್ತನಲ್ಲಿ ಇರ್ಬೇಕು ನಮ್ಮಲ್ಲಿ. ದೇವರನ್ನ ಬೇಡಿಕೊಂಡಿಲ್ಲ ಕಾರಣವಾಗಿ ನಿಮಗೆ ಏನು ಸಿಕ್ಕಿಲ್ಲ. ಗೊತ್ತಾ? ಅವನು ಹೆಂಗ್ ಪ್ರಾರ್ಥನೆ ಮಾಡ್ತಾನೆ? ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾನೆ, ವಾರಗಳು ಉಪವಾಸ ಮಾಡ್ತಾನೆ, 3 ದಿನ ಉಪವಾಸ ಮಾಡ್ತಾನೆ. ನೀನ್ ಮಲ್ಕೋತೀಯ, ಅವನು ಪ್ರಾರ್ಥನೆ ಮಾಡ್ತಿರ್ತಾನೆ. ನೀನ್ 10 ಗಂಟೆಗೆ ಎದ್ದಾಗ್ತೀಯ, ಅವನು 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾನೆ. ನೀನ್ ಅವಕಾಶ ಸಿಕ್ಕರು ಬೇರೆ ಬೇರೆ ಊರುಗಳಿಗೆ ಹೋಗ್ತೀಯ, ಅವನ್ ಪಕ್ಕಕ್ಕಿಟ್ಟು ಎಲ್ಲ ಪಕ್ಕಕ್ಕಿಟ್ಟು ಉಪವಾಸ ಪ್ರಾರ್ಥನೆ ಮಾಡಿ ದೇವ್ರನ್ನ ಆರಾಧಿಸ್ತಾ ಇರ್ತಾನೆ, ದೇವ್ರನ್ನ ಸ್ತುತಿಸ್ತಾ ಇರ್ತಾನೆ. ನೀನ್ ದುಡ್ಡು ಬಂದ್ರೆ ಅದು ಇದು ತಗೊಂತೀಯ, ಅವನ್ ಕಾಣಿಕೆ ಕೊಡ್ತಾನೆ, ದೇವರಿಗೆ ಸಮರ್ಪಣೆ ಮಾಡ್ತಾನೆ. ನೀನ್ ಅವಕಾಶ ಬಂದ್ರೆ ಆ ಫಿಲಿಂ ಬಗ್ಗೆ, ಈ ಫಿಲಿಂ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಮಾತಾಡ್ತೀಯ, ಅವನು ಸುವಾರ್ತೆ ಸಾರ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ನಿನಗೇನಾದ್ರೂ ಸಕ್ಸಸ್ ಆದ್ರೆ ಫ್ಯಾಮಿಲಿ ಪಾರ್ಟಿ ಮಾಡ್ತೀಯ, ಟ್ರೀಟ್ ಕೊಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ. ಬಟ್ ಅವನು ಕೃತಜ್ಞತಾ ಪ್ರಾರ್ಥನೆ ಇಟ್ಕೊಂತಾನೆ ಮನೆಯಲ್ಲಿ. ಫಾಸ್ಟ್ ನ ಕರೆ ಕಳಿಸ್ತಾನೆ, ಊಟ ಕೊಡ್ತಾನೆ, ಎಲ್ಲರನ್ನ ರಿಲೇಷನ್ ಮಾಡಿ ಕರೆಸಿ ಸುವಾರ್ತೆ ಸಾರಿಸ್ತಾನೆ, ಸೇವಕರಿಗೆ ಒಳ್ಳೆ ಕಾಣಿಕೆ ಕೊಡ್ತಾನೆ, ಸೇವೆಗೆ ಸಪೋರ್ಟ್ ಮಾಡ್ತಾನೆ. ಅವನಿಗೆ ದೊಡ್ಡ ಹಣ ಬಂದ್ರೆ ಮೊದಲು ದೇವರಿಗೆ ದಶಮಭಾಗ ಕೊಡ್ತಾನೆ. ನೀನು ಎಲ್ಲ ಎಂಜಾಯ್ ಮಾಡ್ತಾ ಇದೀಯ. ಹಲ್ಲೆಲೂಯಾ. ಅದಕ್ಕೆ ಈ ಹೊಂದಿಕೊಳ್ಳುವ ವಿಷಯದಲ್ಲಿ ನಾವು ಬಹಳ ಎಚ್ಚರವಾಗಿರ್ಬೇಕು. ನಾವು ಏನಾಗಿರ್ಬೇಕು? ನಾವೆಲ್ಲ ಬಹಳ ಎಚ್ಚರವಾಗಿರ್ಬೇಕು ನಾವೆಲ್ಲ. ಅದಕ್ಕೆ ಈ ಫೀಲ್ ಯಾರಿರ್ತದಲ್ಲ ಅವ್ರಿಗೆ ಬೇಗನೆ ಸದುತ್ತರಗಳ ಕೊಡ್ತಾನೆ ದೇವರು. ಹೌದು, ನೀನು ಅದು ಇದು ಕೇಳ್ತಾ ಇದೀಯ, ಅದರಲ್ಲಿ ದೇವರಿಗೆ ಏನಾದ್ರೂ ಸಮರ್ಪಣೆ ಮಾಡಿದ್ಯಾ? ಅವ್ರು ಬೇರೆ ಸಮರ್ಪಣೆ ಮಾಡ್ತಾರೆ. ಅನ್ನ ಹೀಗೆ ಸಮರ್ಪಣೆ ಮಾಡಿದ್ದು ನೋಡಿದ. ಒಂದೊಂದು ಪ್ರಾರ್ಥನೆಗೆ ಒಂದು ರಿಸಲ್ಟ್ ಇರ್ತಾವಂತ. ಅದಕ್ಕೆ ಒಂದೊಂದು ಪ್ರಾರ್ಥನೆಗೆ ಒಂದೊಂದು ರಿಸಲ್ಟ್ ಇರ್ತವೆ. ಇನ್ನು ಪ್ರಾರ್ಥನೆಗೆ ರಿಸಲ್ಟ್ ಬೇಕಂದ್ರೆ ಹೊಟ್ಟೆ ಕಿಚ್ಚು, ಕೋಪ, ತಾಪ, ಇವೆಲ್ಲ ಇವೆಲ್ಲ ಪಕ್ಕಕ್ಕಿಡು ಅಂತ, ಇವೆಲ್ಲ ಪಕ್ಕಕ್ಕಿಡು. ಅವೆಲ್ಲ ಪಕ್ಕಕ್ಕಿಟ್ಟು ಅವ್ರಿಗೆ ಅದು ಬಂತು, ಇವ್ರಿಗೆ ಇದು ಬಂದು, ನನಗೆ ಯಾಕೆ ಬಂದಿಲ್ಲ ಅಂತ ಬೇಸರ ಆಗ್ಬೇಡ. ಪ್ರಾರ್ಥನೆ ಮಾಡು. ಏನ್ ಮಾಡು? ಪ್ರಾರ್ಥನೆ ಮಾಡು. ಯೇಸು ನಾಮದಲ್ಲಿ ಕೇಳಿಕೋ, ಯೇಸು ನಾಮದಲ್ಲಿ ಬೇಡಿಕೋ, ಯೇಸು ನಾಮದಲ್ಲಿ ಕಾಯಿ, ಸದುತ್ತರಗಳನ್ನು ಕೊಡ್ಲಿಕ್ಕೆ ಶಕ್ತನಾದ ದೇವರು ಯಾರು? ಯೇಸು ನಾಮ. ಅದಕ್ಕೆ ಆ ನಾಮದಲ್ಲಿ ಪ್ರಾರ್ಥನೆ ಮಾಡಂತ ಹೇಳ್ತಾ ಇದ್ದಾನೆ. ಇದುವರೆಗಾಗಿ ನಾನು ನಾಮದಲ್ಲಿ ನೀವೇನು ಬೇಡಿಕೊಳ್ಳಿಲ್ಲ, ಇನ್ನು ಮುಂದೆ ಬೇಡಿಕೊಡ್ರಿ, ತಪ್ಪದೆ ನಾನು ಎಲ್ಲವೂ ನಿಮಗೆ ಅನುಗ್ರಹಿಸ್ತೀನಿ ಅಂತ ಹೇಳ್ತಾನೆ. ಏನ್ ಮಾಡ್ತಂತ ಹೇಳ್ತಾನೆ? ಅನುಗ್ರಹಿಸ್ತೀನಿ. ಅದಕ್ಕೆ ಈ ಪ್ರಾರ್ಥನೆ ನಾನು ಯಾಕೆ ಇವೆಲ್ಲ ಹೇಳಿದ್ರೆ, ನೀವು ಪ್ರಾರ್ಥನೆ ಸಿಸ್ಟಮ್ ಹೇಗಿದೆಯೋ ಅದನ್ನ ನೀವು ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊ, ಇಲ್ಲಾಂದ್ರೆ ಚೇಂಜ್ ಮಾಡ್ಕೊ, ಇಲ್ಲಾಂದ್ರೆ ಅದನ್ನ ಬದಲಾಯಿಸಿಕೊ. ನೀನು ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ವಾ? ಉಪವಾಸ ಮಾಡು. ಏನ್ ಮಾಡು? ಉಪವಾಸ ಮಾಡು. ಆಳವಾಗಿ ಕಣ್ಣೀರು ಪ್ರಾರ್ಥನೆ ಮಾಡು, ಇಲ್ಲ ಮೊಣಕಾಲಾಕಿ ಪ್ರಾರ್ಥನೆ ಮಾಡು. ದೇವರ ಹತ್ರ ಹೆಚ್ಚಾಗಿ ಸಮಯ ಕಳಿ, ಸ್ತುತಿ ಮಾಡುತ್ತಾ ಆರಾಧನೆ ಮಾಡು. ರಾತ್ರಿ ಎದ್ದು ಪ್ರಾರ್ಥನೆ ಮಾಡು, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಾನಂತೂ ಹೀಗೆ ಮಾಡೋದು. ಯಾವ್ದಾದ್ರು ಅದ್ಭುತ ಬೇಕು ನನಗೆ ಅಂದ್ರೆ ಒಂದು 3 ತಿಂಗಳು ಟೈಮ್ ತಗೊಳ್ಳೋದು. ಬೆಳಗ್ಗೆ ಎದ್ಬಿಡೋದು, ಪ್ರಾರ್ಥನೆ ಮಾಡೋದು, ರಾತ್ರಿ ಎದ್ದು ಪ್ರಾರ್ಥನೆ ಮಾಡೋದು. ಏನ್ ಮಾಡ್ತಾನೆ ದೇವರು? ಅದಕ್ಕೆ ಸದುತ್ತರಗಳ ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲ ಏನಾದ್ರು ಬೇಕು, ಉಪವಾಸ ಪ್ರಾರ್ಥನೆ ಮಾಡು, ದೇವರು ಕೊಡ್ತಾನೆ. ಇಲ್ಲ ಹೊಟ್ಟೆ ಕಿಚ್ಚು, ತಾಪ, ಇವೆಲ್ಲ ಕಪಟ, ಮೋಸ, ವಂಚನೆಗಳಿದೆ ನನ್ನಲ್ಲಿ, ಏನ್ ಮಾಡ್ಬೇಕು ಈಗೆಲ್ಲ ಅಂದ್ರೆ ಉಪವಾಸ ಪ್ರಾರ್ಥನೆ. ದೇವರೇ ನನ್ನಲ್ಲಿ ಇರುವಂತದ್ದು ಎಲ್ಲ ಕ್ಲೀನ್ ಆಗ್ಬಿಡ್ಬೇಕಂತ ಪ್ರೇಯರ್ ಮಾಡು. ಎಲ್ಲವೂ ಮೇಲೆ ನೀನು ಜಯಿಸುವಂತನಾಗಿರ್ತೇನೆ. ಹೊಟ್ಟೆ ಕಿಚ್ಚು, ಕೋಪ, ತಾಪ, ಬಾಧೆ, ಹಿಂಸೆ, ಮೈಂಡ್ ಎಲ್ಲ ಫ್ರೀ ಆಗಿ ಒಳ್ಳೆ ಮನಸ್ಸಿನಲ್ಲಿ ಉಂಟಾಗುತ್ತೆ. ಓಕೆನಾ? ಸಮ್ ಟೈಮ್ ನಮಗಾಗಿ ಕೂಡ ನಾವ್ ಏನ್ ಮಾಡ್ಕೋಬೇಕು? ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಹೊಟ್ಟೆ ಕಿಚ್ಚು ಹೋಗಿ, ನಮ್ಮ ಕೋಪ ಹೋಗಿ, ನಮ್ಮ ಆವೇಶ ಹೋಗ, ಅಹಂಕಾರ ಹೋಗಂತೆ ಎಲ್ಲವೂ ಕೂಡ ಏನ್ ಮಾಡ್ಬೇಕು? ನಾವು ಉಪವಾಸ ಮಾಡ್ಬೇಕು. ಸಮ್ ಟೈಮ್ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಕ್ ಬರೋಲ್ವಾ? ದೇವರೇ ಉಪವಾಸ ಮಾಡ್ತಾ ಇದ್ದ, ನನಗೆ ಪ್ರಾರ್ಥನೆ ಮಾಡೋದಕ್ಕೆ ಕಲಿಸು, ಪ್ರಾರ್ಥನೆ ಮಾಡೋದು ನನಗೆ ತಿಳಿಸು, ಪ್ರಾರ್ಥನೆ ಮಾಡೋದಕ್ಕೆ ನಂಬಿಕೆ ಕೊಡು, ಪ್ರಾರ್ಥನೆ ಮಾಡೋದಕ್ಕೆ ಧೈರ್ಯ ಕೊಡಂತ ಉಪವಾಸ ಮಾಡು. ಅದಕ್ಕೂ ದೇವರು ಸಹಾಯ ಮಾಡ್ತಾನೆ ನಿನಗೆ.
ಏನ್ ಮಾಡ್ತಾನೆ? ಸಹಾಯ. ಕೆಲವು ಕಾಣಿಕೆ ಕೊಡಕ್ ಮನಸ್ಸೇ ಬರಲ್ಲ, ಅದಕ್ಕೂ ಪ್ರೇಯರ್ ಮಾಡು, ಉಪವಾಸ ಮಾಡು. ದೇವ್ರೆ ನನಗೆ ಕೊಡುವುದಕ್ಕೆ ಮುಂದೆ ಬರ್ಬೇಕು, ನನಗೆ ಜ್ಞಾನ ಕೊಡು, ತಿಳುವಳಿಕೆ ಕೊಡು, ಒಳಗೆ ಮುಂದೆ ಬರ್ಬೇಕು ನಾನು ಅಂತ ಉಪವಾಸ ಮಾಡು. ದೇವ್ರಿಗೆ ಹೇಗ್ ಕೊಡ್ಬೇಕು, ಯಾವ ಮನಸ್ಸಲ್ಲಿ ಕೊಡ್ಬೇಕು ಅದನ್ನ ಕೂಡ ನಿಮಗೆ ಬೋಧಿಸ್ತಾನೆ, ತಿಳಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ? ಅದಕ್ಕೆ ಪ್ರಾರ್ಥನೆಯಲ್ಲಿ ಇರುವಂತ ಬ್ಯೂಟೀಸ್ ಇದೆ. ಅದಕ್ಕೆ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡೋದು ಏನೆಲ್ಲ ಅದ್ಭುತಗಳಾದವು ಅಂತ ಅದಕ್ಕೆ ಅಷ್ಟೆಲ್ಲ ಹೇಳಿದ್ದು ನಾನು ನಿಮಗೆ. ಆದ್ರೆ ನಾವು ಮಾಡೋ ಪ್ರಾರ್ಥನೆ ಡೌಟ್, ಇಲ್ಲಿ ಮೇಲೆ ಓದುತ್ತಾ ಇಲ್ಲ ಕೂಡ ನಮಗೆ ಡೌಟ್, ಇದು ದಾಟುತ್ತಾ ಇಲ್ಲ ಅಂತ ಕೂಡ ನಮಗೆ ಡೌಟ್. ಸಂಶಯದಿಂದ ಪ್ರಾರ್ಥನೆ ಮಾಡ್ತಾರೆ ಬಹಳ ಮಂದಿ, ಅನುಮಾನ, ಪ್ರಾರ್ಥನೆ ಕೇಳ್ತಾನೋ ಇಲ್ಲ, ಅದು ಕೂಡ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಾರ್ಥನೆ ಕೇಳ್ತಾನೆ, ಎಲ್ಲರಿಗೆ ಬಿಡುಗಡೆ ಕೊಡ್ತಾನೆ, ಎಲ್ಲರಿಗೆ ಜಯ ಕೊಡ್ತಾನೆ, ಎಲ್ಲರನ್ನ ಆಶೀರ್ವಾದ ಮಾಡ್ತಾನೆ, ಎಲ್ಲರ ಪ್ರಾರ್ಥನೆಗಳನ್ನಾಗೆ ದೇವರು ಉತ್ತರ ಕೊಡ್ತಾನೆ. ಬಟ್ ನಮ್ಮಲ್ಲಿ ಏನೇನು ಇರ್ಬೇಕು ಇವತ್ತು? ನಂಬಿಕೆ ಇರಬೇಕು, ಉಪವಾಸ ಮಾಡೋ ಮನಸ್ಸಿರಬೇಕು, ಕಣ್ಣೀರ್ ಪ್ರಾರ್ಥನೆ ಇರಬೇಕು, ಮೊಣಕಾಲು ಪ್ರಾರ್ಥನೆ ಇರಬೇಕು. ಯಾವ ಪ್ರಾರ್ಥನೆ ನೀನು ಮಾಡ್ತೀಯೋ ಆ ಪ್ರಾರ್ಥನೆಗೆ ರಿಸಲ್ಟ್ ಬರ್ತವೆ. ಏನ್ ಬರ್ತವೆ? ನೀನ್ ಸುಮ್ಮನೆ ದಿನ ಊಟ ಮಾಡಿ 3 ಹೊತ್ತು ಊಟ ಮಾಡಿ ಆರಾಮಾಗಿ ದೇವ್ರೆ ಕುಂತಲ್ಲೇ ನಿಂತ ದೇವ್ರೆ ಸ್ತೋತ್ರ ಪ್ರಾರ್ಥನೆ ಮಾಡು ಬರ್ತದೆ, ಅದಕ್ಕೂ ಬರ್ತದೆ ಇಲ್ಲ ಅಂದಿಲ್ಲ. ಯಾವಾಗ ಬರ್ತದೆ ಅದು? ಎಲ್ಲಿ ಬರ್ತದೆ? ಲೇಟ್ ಆಗಿ ಬರ್ತದೆ. ಹೆಂಗ್ ಬರ್ತದೆ ಅದು? ಲೇಟ್ ಆಗಿ ಬರ್ತದೆ. ಹಾಗೆ ಇಲ್ಲ ನಾವು ಊಟ ಮಾಡ್ಕಂತ ಆರಾಮಾಗಿದ್ದು ವಾರಕ್ಕೊಂದು ಉಪವಾಸ ಹಾಕಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತೀಯ, ಬರ್ತದೆ, ಪರವಾಗಿಲ್ಲ, ಬೇಗನೆ ಬರ್ತದೆ. ಇಲ್ಲ ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಮುಂಜಾನೆ ಎದ್ದು, ರಾತ್ರಿ ಎದ್ದು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೀನಿ, ನಿದ್ದೆ ಎಲ್ಲ ಪಕ್ಕಕ್ಕಿಟ್ಟು, ಸ್ವಲ್ಪ ಅವು ಇವೆಲ್ಲ ಪಕ್ಕಕ್ಕಿಟ್ಟು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೀನಿ, ಅದಕ್ಕೂ ಏನ್ ಬರ್ತದೆ? ಬೇಗನೆ ಬರ್ತದೆ. ಹೇಗ್ ಬರ್ತದೆ? ಅದಕ್ಕೆ ಬೇಗನೆ ಉತ್ತರ ಬರ್ತದೆ. ಇಲ್ಲ ನನಗೆ ಅದಕ್ಕಿಂತ ದೊಡ್ಡದಿದೆ, ಸ್ಟ್ರಾಂಗ್ ಇದೆ, ನನ್ನ ನಂಬಿಕೆ ಬಹಳ ಸ್ಟ್ರಾಂಗ್ ಇದೆ ಅಂತ ಪ್ರಾರ್ಥನೆ ಮಾಡ್ತೀಯ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದೆ, ಸಾಯಂಕಾಲಕ್ಕೆಲ್ಲ ಅದ್ಭುತ ನಿನಗೆ ಬಂದ್ಬಿಡ್ತದೆ. ಇಲ್ಲ ನಮ್ದು ಇನ್ನೂ ಪವರ್ಫುಲ್ ಐತಿ, ಏನ್ ಕದಲ್ಬೋದು, ಚೇಂಜ್ ಆಗ್ಬೋದು ಅಂತೀಯ, ಒಂದು 3 ದಿನ ಉಪವಾಸ ಪ್ರಾರ್ಥನೆ, ಒಂದು 7 ದಿನ ಉಪವಾಸ ಪ್ರಾರ್ಥನೆ, ನೆಕ್ಸ್ಟ್ ಲೆವೆಲ್ ಅದ್ಭುತಗಳಿನ ಲೈಫಲ್ಲಿ ಕಂಡು ಬರ್ತಾನೆ. ಓಕೆನಾ? ಇಲ್ಲ ನನಗೆ ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಹೇಳ್ತೀಯ, ಅಪ್ಪನ ಹತ್ರ ಸುಮ್ಮನೆ ಮೊಣಕಾಲಾಗಿ ನೀನೇ ಮಾಡದಿದ್ರೆ ಯಾರು ಮಾಡ್ತಾರ ಅಂತ ಗಟ್ಟಿಯಾಗಿ ಅದನ್ನ ಪಾಲಿಸ್ಕೊಂಡು ಕೂತ್ಕೊಂಡ್ಬಿಡು. ಹೊರಗೆ ಬರ್ತಿರ್ಬೇಕಲೇ ಹೊರಗಡೆ ನಿನ್ನ ಅದ್ಭುತ ರೆಡಿ ಆಗಿದ್ದ ನಿನಗೋಸ್ಕರ. ನೋಡಿ, ಯಾವ ಪ್ರಾರ್ಥನೆ ನೀವು ಆಯ್ಕೆ ಮಾಡ್ಕೊಳ್ತೀರೋ ಅದು ಯಾರಿಗೆ ಬಿಟ್ಟದ್ದು? ನಿಮಗೆ ಬಿಟ್ಟದ್ದು. ಇವೆಲ್ಲ ಪ್ರಾರ್ಥನೆ ಯಾರ ನಾಮದಲ್ಲಿ ಮಾಡ್ಬೇಕು? ಮತ್ ನನ್ನ ನಾಮದಲ್ಲಿ ಮಾಡ್ತಂದಿರಿ. ಯಾರ ನಾಮದಲ್ಲಿ? ಯೇಸುವಿನ ನಾಮದಲ್ಲಿ. ಅದಕ್ಕೆ ಯೇಸು ಏನ್ ಹೇಳಿದ್ದಾನೆ? ಯೋಹಾನ ಸುವಾರ್ತೆ 16:23 ಏನ್ ಹೇಳಿದ್ದಾನೆ? ಇದುವರೆಗೆ ನನ್ನ ನಾಮದಲ್ಲಿ ಬೇಡಿಕೊಳ್ಳಿರಿ, ಇದುವರೆಗಾಗಿ ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಏನ್ ಸಿಗುತ್ತೆ ಅಂತ ಹೇಳಿದಾನೆ? ಉತ್ತರ ಸಿಗುತ್ತೆ. ಹೇಳಿದ್ದಾನೆ ಇಲ್ಲ ಆತ? ಹೇಳಿದಾನೆ ಅಂದ್ರೆ ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಿ. ಹೇಳಿ ಪ್ರಾರ್ಥನೆ ಮಾಡಿ. ಹೇಳಿ ಪ್ರಾರ್ಥನೆ ಮಾಡಿ. ಮಾಡ್ತೀರಾ ಮತ್ತೆ ಪ್ರಾರ್ಥನೆ? ಪ್ರಾರ್ಥನೆಗೆ ಸದುತ್ತರಗಳು ಬರ್ತಾವ ಅಂತ ಎಷ್ಟು ಮಂದಿ ನಂಬಿಕೆ ಬಂತು? ಓಕೆನಾ? ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ಇಲ್ಲಿ ಕೂಡಿ ಬಂದ ಎಲ್ಲರ ಜೀವನದಲ್ಲಿ ಬಿಡುಗಡೆ, ಸ್ವಸ್ಥತೆ, ಅದ್ಭುತಗಳನ್ನು ಮಾಡಲಿ. ನನ್ನ ನಾಮದಲ್ಲಿ ಬೇಡಿಕೊಳ್ಳಿರಿ, ನಿನಗೆ ಸದುತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತೀರ ಅಪ್ಪ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ಸದುತ್ತರ, ಬಿಡುಗಡೆ, ಸ್ವಸ್ಥತೆ, ಜಯ ಸಿಗಲಿ. ನಿನ್ನ ಮಕ್ಕಳ ಪ್ರಾರ್ಥನೆ ಸಿಸ್ಟಮ್ ಚೇಂಜ್ ಆಗಬೇಕು, ಪ್ರಾರ್ಥನೆ ಪರಿವರ್ತನೆ ಆಗಬೇಕು, ಪ್ರಾರ್ಥನೆ ಮಾಡುವ ಬದಲಾವಣೆ, ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಥಿತಿ ಬದಲಾಗಲಿ, ಆಸಕ್ತಿ ಬರಲಿ, ನಂಬಿಕೆ ಬರಲಿ, ಧೈರ್ಯ ಬರಲಿ, ಉಪವಾಸದಲ್ಲಿ ಮಾಡುವ ಶಕ್ತಿ ಬರಲಿ, ಎಲ್ಲದರಲ್ಲಿ ಒಂದೊಂದು ಬದಲಾವಣೆ ಆಗಲಿ. ಬ್ಲೆಸ್ಸಿಂಗ್ ಕೊಡು. ಪ್ರಾರ್ಥನೆ ಮಾಡುವಾಗ ಬಿಡುಗಡೆ, ಅದ್ಭುತ, ಸ್ವಸ್ಥತೆ, ಜಯ ಮಕ್ಕಳಿಗೆ ಸಿಗಲಿ ಯೇಸು ನಾಮದಲ್ಲಿ.